ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫ್ರಮ್ 8th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. 8ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ ಒಂದು ಪಾಠವನ್ನು ಮಾಡ್ತೀವಿ. ವಿ ಆರ್ ಗೋಯಿಂಗ್ ಟು ಡೂ ಅ ಲೆಸನ್ ಫಾರ್ ಸುಕ್ರಿ ಬೊಮ್ಮನಗೌಡ. ಸೊ ಪಾಠ ಸುಕ್ರಿ ಬೊಮ್ಮನಗೌಡ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ಈ ಪಾಠವನ್ನು ಬರೆದಿರೋರು ಶಾಂತಿ ನಾಯಕ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ಸೊ ಬಿಫೋರ್ ಸ್ಟಾರ್ಟಿಂಗ್ ವಿತ್ ದ ಲೆಸನ್, ಒಂದು tabular column ಇದೆ. So we'll just look into that. And I request you all to take out your textbook, pencil, eraser, sit in a quiet place and vary your phone. Since this lesson is a little bigger one, so I'll be doing the 3 parts for this lesson. So whatever we are doing now, it's a first part of a Sukri Bommanagauda. Sukri Bommanagauda actually ಬಂದು ಒಬ್ಬರು ಜಾನಪದ ಮಹಿಳೆ, ಒಬ್ಬರು ಬುಡಕಟ್ಟು ಜನಾಂಗದ ಮಹಿಳೆ. ಅಂದ್ರೆ she's a tribal women. Tribal women ಅಂದ್ರೆ no, these are the people who actually do good thing for the forest, for the land, for the ecological balance agi. They are the one who protect the earth actually. So they are like a more or less like a god to us. Tribal people are, they know multiple things and they are the one who knows the value of this nature, who understands and who live with the nature. Adu tribal people oda ಒಂದು value, ಒಂದು precious behavior. So we'll start with Sukri Bommanagauda. One of such women is a Sukri Bommanagauda. So ನಮ್ಮ ಜನಪದರು ಓದು ಬರಹ ಕಲಿಯದವರು. So these are the people who doesn't know how to write, how to read. ಆದರೆ ಬಟ್ ಅವರಲ್ಲಿನ ವಿದ್ವತ್ತು, their knowledge, expertise, ಭಾಷಾ ಪ್ರೌಢಿಮೆ, ಲೋಕಜ್ಞಾನ, ಓಕೆ, ನೆನಪಿನ ಶಕ್ತಿ, ದ ಮೆಮರಿ ಪವರ್ ಇರ್ಬೋದು, ದ ಸೆನ್ಸ್ ಅಬೌಟ್ ದ ನೇಚರ್ ಇರ್ಬೋದು, ದ ನಾಲೆಜ್ ಅಬೌಟ್ ದ ನೇಚರ್, everything is huge and they are expertise in all of these things. ಎಂಥವರನ್ನು ಬೆರಗುಗೊಳಿಸುತ್ತದೆ. ಇಟ್ಸ್ ಅ ವೆರಿ ಸರ್ಪ್ರೈಸಿಂಗ್ ಒನ್. ಅವರಿಗೆ ತಿಳಿಯದಿರುವ ವಿಚಾರಗಳೇ ಇಲ್ಲ. ಸೊ ದೇರ್ ಇಸ್ ನಥಿಂಗ್ ಲೈಕ್ ದೇ ಡೋಂಟ್ ನೋ. ಪರಿಸರದಲ್ಲಿರುವ ಬೆಟ್ಟ ಗುಡ್ಡ ಮರ ಗಿಡ ಪ್ರಾಣಿ ಪಕ್ಷಿ, ಇನ್ ದ ನೇಚರ್ ದೇ ನೋ ಅಬೌಟ್ ದ ಬೆಟ್ಟ ಗುಡ್ಡ, ದ ಮೌಂಟೇನ್, ಮರ ಗಿಡ, ದ ಟ್ರೀಸ್, ದ ಪ್ಲಾಂಟ್ಸ್, ಪ್ರಾಣಿ ಪಕ್ಷಿ, ಅನಿಮಲ್ಸ್, ಬರ್ಡ್ಸ್, ನದಿ, ರಿವರ್, ಮಳೆ, ರೇನ್, ಎಲ್ಲವೂ ಎವ್ರಿಥಿಂಗ್ ಅವರಿಗೆ ಆಪ್ತವಾಗಿದ್ದಾವೆ. ಸೊ ಇಟ್ಸ್ ಆಲ್ ಕ್ಲೋಸರ್ ಟು ದೆಮ್ ಬಿಕಾಸ್ ದೇ ಲೀವ್ ವಿತ್ ದಟ್ ಥಿಂಗ್ ಎವ್ರಿ ಡೇ ಆ್ಯಂಡ್ ದೇ ಪ್ರೇ ಫಾರ್ ಇಟ್, ದೇ ವರ್ಷಿಪ್ ದೋಸ್ ಥಿಂಗ್ಸ್, ದೇ ವರ್ಷಿಪ್ ದ ನೇಚರ್ ಆ್ಯಂಡ್ ದೇ ರೆಸ್ಪೆಕ್ಟ್ ದ ನೇಚರ್. ಆಧುನಿಕತೆಯ ಪ್ರಭಾವ ಹೆಚ್ಚಾದಂತೆಲ್ಲ ಜಾನಪದ ಸಂಸ್ಕೃತಿ ಮರೆಯಾಗಲಾರಂಭಿಸಿತು. ಸೊ ಆಸ್ ಅ ಟೆಕ್ನಾಲಜಿ, ಇನ್ ದ ನೇಮ್ ಆಫ್ ಅ ಡೆವಲಪ್ಮೆಂಟ್, we started destroying the forest, destroying the land, destroying the river, ocean, mountains, everything, and slowly even the tribal community started deteriorating. ಇದಕ್ಕೆ ಅಪವಾದವೆಂಬಂತೆ ಕೆಲವು ಭಾಗಗಳಲ್ಲಿ ಜಾನಪದ ಕಲೆ ಸಂಸ್ಕೃತಿಗಳನ್ನು ಮೈಗೂಡಿಸಿಕೊಂಡಿರುವ ಜನಪದರು ಈಗಲೂ ಇದ್ದಾರೆ. ಬಟ್ there are few people who are living as a tribe and they are upholding their culture, upholding the tradition, ಎಲ್ಲವನ್ನು ಎತ್ತಿಡಿದಿದ್ದಾರೆ. ಅವರುಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಬುಡಗಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ. So she is the one who is in a North Karnataka, ಉತ್ತರ ಕನ್ನಡ ಜಿಲ್ಲೆಯ, ನಾರ್ತ್ ಕರ್ನಾಟಕ ಅಲ್ಲ, ಉತ್ತರ ಕನ್ನಡ ಜಿಲ್ಲೆ, ದ ಡಿಸ್ಟ್ರಿಕ್ಟ್ ನೇಮ್ ಅಂಕೋಲಾ ತಾಲೂಕು, ಬುಡಗಟ್ಟು ಜನಾಂಗಕ್ಕೆ ಸೇರಿದ ಸುಕ್ರಿ ಬೊಮ್ಮನಗೌಡ ಅಪರೂಪದ ಜಾನಪದ ಮಹಿಳೆ. ತಮ್ಮ ಜನಾಂಗದ ಒಟ್ಟು ಸಂಸ್ಕೃತಿಯನ್ನು ಈಗಲೂ ಜೀವಂತವಾಗಿ ಉಳಿಸಿಕೊಂಡಿದ್ದಾರೆ. ಶಿ ಈಸ್ ಸೇವಿಂಗ್ ದ ಟ್ರೆಡಿಷನ್, ದ ಕಲ್ಚರ್ ಆಫ್ ದೇರ್ ಕಮ್ಯುನಿಟಿ. ಜೊತೆಗೆ ಸಮಾಜದ ಒಳಿತಿಗೆ ಹೋರಾಡುತ್ತಾ ಸರ್ಕಾರದ ಒಳಗಣ್ಣನ್ನು ತೆರೆಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಶಿ ಈಸ್ ಸ್ಟ್ರಗಲಿಂಗ್ ಫಾರ್ ದ ಆ್ಯಂಡ್ ಶಿ ಈಸ್ ಪ್ರೊಟೆಕ್ಟಿಂಗ್ ಆ್ಯಂಡ್ ಶಿ ಈಸ್ she is fighting for this society and for a good society, and also she is helping government to know the value of a nature, value of environment, value of these things. ಜೊತೆಗೆ ಅವರ ಬದುಕು ಇಂದಿನವರಿಗೆ ಆದರ್ಶವಾಗಬೇಕು. ದಿಸ್ ಶುಡ್ ಬಿಕಮ್ ಅ ರೋಲ್ ಮಾಡೆಲ್ ಫಾರ್ ದೀಸ್ ಟುಡೇಸ್ ಪೀಪಲ್. ಜೊತೆಗೆ ಅಕ್ಷರ ಕಲಿತವರು ಜಾನಪದ ಸಂಸ್ಕೃತಿಯನ್ನು ದಾಖಲಿಸುವ, ಉಳಿಸುವ ಪ್ರಯತ್ನ ಮಾಡಬೇಕೆಂಬ ಆಶಯವೂ ಇಲ್ಲಿದೆ. ಸೊ ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. ಸುಕ್ರಿಯ ಪೂರ್ವಜರು ಬೇಸಾಯಗಾರರು. ದ ಸುಕ್ರಿಯ ಪೂರ್ವಜರು ಅಂದರೆ ಆನ್ಸಿಸ್ಟರ್ಸ್, ಬೇಸಾಯಗಾರರು. ದೇ ಆರ್ ದ ಒನ್ ಅಗ್ರಿಕಲ್ಚರ್ ಮಾಡೋರು ಅವರು. ರಾಗಿ ಇವರ ಪ್ರಮುಖ ಆಹಾರ. ದ ಮೇನ್ ಕ್ರಾಪ್ ಇಸ್ ರಾಗಿ. ಪ್ರಮುಖ ಅಂದರೆ ಮೇನ್, ಆಹಾರ ಇಸ್ ಅ ಫುಡ್. ಉತ್ತರ ಕನ್ನಡ ಜಿಲ್ಲೆ ನೆಲೆ ನಿಂತ ಪ್ರಾರಂಭದ ದಿನಗಳಲ್ಲಿ ತಮ್ಮ ಹೊಟ್ಟೆಪಾಡಿಗಾಗಿ ಇವರು ಕುಂಬರಿ ಬೇಸಾಯವನ್ನು ಅವಲಂಬಿಸಿಕೊಂಡರು. ಅಂಡರ್ಲೈನ್ ದ ಕುಂಬರಿ ಬೇಸಾಯ. They were dependent on ಕುಂಬರಿ ಬೇಸಾಯ.
ಸುಮಾರು 100 ವರ್ಷಗಳ ಹಿಂದೆ, ಒಂದು ನಿಮಿಷ, ಸುಮಾರು 100 ವರ್ಷಗಳ ಹಿಂದೆ ಇಲ್ಲಿ ದೇವಿ ಮತ್ತು ಸುಬ್ಬ ಎಂಬ ದಂಪತಿಗಳು ನೆಲೆಸಿದರು. ಬಿಫೋರ್ 100 years ಬ್ಯಾಕ್ there was a couple. ದಂಪತಿ ಅಂದರೆ ದ ಪಾರ್ಟ್ನರ್ಸ್, ದ ಕಪಲ್ ವೇರ್ ದೇರ್. ಅವರ ಹೆಸರು ದೇವಿ ಮತ್ತು ಸುಬ್ಬ, ಅಂಡರ್ಲೈನ್. ಇವರಿಗೆ 2 ಹೆಣ್ಣು ಮಕ್ಕಳು. ಸೊ ಫಾರ್ ದೆಮ್ ದ 2 ಹೆಣ್ಣು ಮಕ್ಕಳು, 4 ಗಂಡು ಮಕ್ಕಳು, 4 ಸನ್, 2 ಡಾಟರ್ಸ್. ಸುಕ್ರಿ ಇವರಲ್ಲಿ 4ನೆಯವರಾಗಿ, ಸುಕ್ರಿ ವಾಸ್ ಅ 4th ಚೈಲ್ಡ್. 1942ರಲ್ಲಿ ಜನಿಸಿದರು, 1942. ಜಾನಪದದ ಗಣಿ. ಸೊ ವಿಲ್ ಸಿ, ಗಣಿ ಅಂದರೆ ಇಟ್ಸ್ ಅ ಮೈನ್, ಶಿ ಇಸ್ ಅ ಮೈನ್ ಆಫ್ ಅ ಜಾನಪದ. ಸುಕ್ರಿಯ ಅಕ್ಕ ಮತ್ತು ತಾಯಿ ಉತ್ತಮ ಹಾಡುಗಾರರಾಗಿದ್ದರು. ಸುಕ್ರಿಯ ಅಕ್ಕ, ಎಲ್ಡರ್ ಸಿಸ್ಟರ್ ಆ್ಯಂಡ್ ಮದರ್ ವರ್ ಅ ಬ್ಯೂಟಿಫುಲ್ ವಂಡರ್ಫುಲ್ ಸಿಂಗರ್. ಅಪ್ಪ ಗುಮ್ಮಟೆ ವಾದ್ಯಗಾರಿಕೆಯನ್ನು, ಸುಗ್ಗಿ ನೃತ್ಯಗಾರಿಕೆಯನ್ನು ಬಲ್ಲವರಾಗಿದ್ದರು. ಅಪ್ಪ ಬಂದು ಗುಮ್ಮಟೆ ವಾದ್ಯಗಾರಿಕೆ, ಅಂಡರ್ಲೈನ್. ಸುಗ್ಗಿ ನೃತ್ಯಗಾರಿಕೆ, ವಾದ್ಯಗಾರಿಕೆ ಅಂದರೆ ಇನ್ಸ್ಟ್ರೂಮೆಂಟಲ್ ಪ್ಲೇಯಿಂಗ್, ನೃತ್ಯಗಾರಿಕೆ ಇಸ್ ಅ ಡ್ಯಾನ್ಸ್. ಓಕೆ, ಅಂಡರ್ಲೈನ್ ದ ವರ್ಡ್ಸ್. ಗುಮ್ಮಟೆ ಇಸ್ ಅ ವಾದ್ಯ, ಇಸ್ ಅ ಇನ್ಸ್ಟ್ರೂಮೆಂಟ್. ಸುಗ್ಗಿ ಅಂದರೆ ಇಟ್ಸ್ ಅ ಪಾರ್ಟ್ ಆಫ್, ಇಸ್ ಅ ಕೈಂಡ್ ಆಫ್ ಅ ಡ್ಯಾನ್ಸ್. ಸುಕ್ರಿಯು ಶಾಲೆ ಕಲಿತವಳಲ್ಲ. ಸುಕ್ರಿ, ಶಿ ಡೋಂಟ್ ನೋ ಹೌ ಟು ರೀಡ್ ಬಿಕಾಸ್ ಶಿ ಡಿಡ್ಂಟ್ ಗೋ ಟು ಸ್ಕೂಲ್. ಚಿಕ್ಕವಳಿರುವಾಗ ತನ್ನ ಕೇರಿಯ ಮಕ್ಕಳ ಜೊತೆಗೆ ಸಗಣಿ ತರಲು ಹೋಗುತ್ತಿದ್ದಳು. ವೆನ್ ಶಿ ವಾಸ್ ಅ ಯಂಗ್, ಶಿ ಯೂಸ್ ಟು ಗೋ ವಿತ್ ಅದರ್ ಚೈಲ್ಡ್ ಟು ಬ್ರಿಂಗ್ ಅ ಸಗಣಿ. ಸಗಣಿ ಅಂದ್ರೆ ಇಟ್ಸ್ ಅ ಕೌಡಂಗ್, ಟು ಬ್ರಿಂಗ್ ಅ ಕೌಡಂಗ್. ಸಗಣಿ ಹೆಕ್ಕಿ ಸುಸ್ತಾಗದ ಈ ಮಕ್ಕಳು ತಮ್ಮ ಸಗಣಿ ಬುಟ್ಟಿಗಳನ್ನು ಗದ್ದೆ ಬಯಲಿನಲ್ಲಿಟ್ಟು ಗದ್ದೆ ಬಯಲನ್ನೇ ಕ್ರೀಡಾಂಗಣವನ್ನಾಗಿಸಿಕೊಳ್ಳುತ್ತಿದ್ದರು. So after picking up that cow dung, they never used to get tired. So because of that, what they used to do is they used to go to the next to the gadde, the farm land hogi. They used to keep their butti and the basket, the sagani butti, whatever they collected, the cow dung basket, they used to keep it there, and they used to play there itself. Bayalu andre, they used to make a gadde, the farmland, as a ground, and they used to play there. Atte aata, kanna kattata. So underline these game name. It's very important because we don't play these games now at all, right? We will be sitting in front of a TV irbodu. We won't go outside, mostly children. I've seen most of the children, they won't come outside for playing. I really don't understand why you're not playing outside. Do you don't know the games, or you're not liking to play outside? Or if you don't know the games, you have a multiple games. You can check with your parents, your grandparents. There are multiple games that you can play outside with your friends. Call your friends, make up the games, and you have to play the games outside. It's very important. Games, the sport will bring many things from you. It improves your memory power irbodu. It gives you energy. It makes you calm. It makes you relaxed. It makes you happy, basically. Sports, right? You have to play outside. Outdoor games are very important, children. Atte aata, kanna kattata, hulki, ಮಂಡದ ಆಟಗಳಿಗೆ ಈ ಬಯಲುಗಳೇ ಜನಪದ ಆಟಗಳ ತರಬೇತಿ ಶಾಲೆಗಳಾದವು. ಸೊ ದಿಸ್ ಬಿಕೇಮ್ ಲೈಕ್ ಅ ಟ್ರೈನಿಂಗ್ ಸೆಂಟರ್ ಫಾರ್ ಆಲ್ ದೀಸ್ ಗೇಮ್ಸ್. ಓಕೆ, ಅಂಡರ್ಲೈನ್ ಮಾಡಿ. ಇಲ್ಲಿ ಸುಕ್ರಿ ಹೆಣ್ಣು ಮಕ್ಕಳ ಜೊತೆ ತಾರ್ಲೆ ಕುಣಿದರು. ಓಕೆ, ತಾರ್ಲೆ ಅಂಡರ್ಲೈನ್ ಮಾಡಿ. ತಾರ್ಲೆ ಕುಣಿದರು. ಗೊಬ್ಬರ ಹಾಕಿ ಹಾಳೆಯ ಕೊಚ್ಚಿ ಹೂಡಿ ಬೀಜ ಬಿತ್ತಲು ಅಣಿ ಮಾಡಿಕೊಂಡಿರುವಾಗ ಮಳೆರಾಯ ಬೆದೆ ಬಂದ ಭೂಮಿಗೆ ನೀರು ಹನಿಸದೆ ಮೋಡಗಟ್ಟಿ ಮುನಿಸಲಿರುತ್ತಾನೆ. ಹಾಗೆ ಮಳೆರಾಯನನ್ನು ಒಲಿಸಿಕೊಳ್ಳಲು ಆಯಾ ಊರಿನ ಹೆಂಗಸರು ಪುರಸೊತ್ತು ಆದ ದಿನ ತಮ್ಮೊಳಗೆ ಮಾತಾಡಿಕೊಂಡು ಕತ್ತಲೆಯಾದ ಬಳಿಕ ಬಯಲಿಗಿಳಿಯುತ್ತಾರೆ, ಹಾಡುತ್ತಾ ಕುಣಿಯುತ್ತಾರೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಗೊಬ್ಬರ ಹಾಕಿ, so everything they'll prepare. They with their land, as I told you, they were agriculture ಮಾಡ್ತಿದ್ರು. So for the agriculture, the main thing is rain ಅಲ್ವಾ. ಸೊ they were ready with the fertilizer. ಗೊಬ್ಬರ ಅಂದರೆ fertilizer ಹಾಕಿರ್ತಾರೆ, ಬೀಜ ಬಿತ್ತು and they already sow the seeds, everything they are ready. But it is about to rain, but it is not raining. ಮೋಡ ಕವಿದಿದೆ. It's filled with the cloud. It's covered with the cloud, but it's not raining. During that time, what will the ladies, fellow ladies will do is, they call everyone, they'll fix up one time, and everyone, they'll come together and they'll start singing a song for the rain. So what is that song? So kattaleyaada balika, after the dark, they'll come and they'll sing the song. So this is the song here. Channa molle huyyale ಚಣ್ಣಕೆರೆ ತುಂಬಲೆ
ಕಯಡಿಗೆಲ್ಲ ಹಯನಾಗಾಲೆ ದೊಡ್ಡ ಮೋಲೆ ಹುಯ್ಯಾಲೆ ದೊಡ್ಡ ಕೇರೆ ತುಂಬಾಲೆ ಗವಿಯಗಳಿಗೆಲ್ಲ ಹಯನಾಗಾಲೆ ಹೊಯ್ಯೆ ಹೊಯ್ಯೆ ಮೊಯ್ಯೆ ನಮ್ಮೂರಿಗೆ ನಮ್ಮೂರ ಮಕ್ಕಿ ಕತ್ತಿ ಹೂದೋ ನಿಮ್ಮೂರ ಗದ್ದೆ ಸುಟ್ಟಿ ಹೂದೋ ಹುಯ್ಯೆ ಹುಯ್ಯೆ. There are many tunes. You can make up a tune. So this is a simple tune I made, okay? So ಏನು ಹೇಳ್ತಿದ್ದಾರೆ basically here? They are telling that ಮಳೆ ಬರಲಿ, ಲೆಟ್ ಇಟ್ ಫಿಲ್ ಎವ್ರಿವೇರ್, ಕೆರೆ ತುಂಬಲಿ, ಲೆಟ್ ಇಟ್ ಫಿಲ್ ದ ಲೇಕ್, ಪಾಂಡ್ ಎಲ್ಲ ತುಂಬಿಕೊಳ್ಳಿ, ಆ್ಯಂಡ್ ನಿಮ್ಮೂರಿಗೂ ಬರಲಿ, ಲೆಟ್ ಯುವರ್ ಆಲ್ಸೋ ಗೆಟ್ ರೈನ್, ಲೆಟ್ ಅವರ್ ಗದ್ದೆ ದ ಫಾರ್ಮ್ ಆಲ್ಸೋ ಗೆಟ್ ರೈನ್, ಲೆಟ್ ಇಟ್ ರೈನ್ ಪೋರ್ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ಅ ಜಾನಪದ ಕಲೆ, ಬಿಕಾಸ್ ಅಟ್ ದಟ್ ಟೈಮ್ ದೆರ್ ವಾಸ್ ನೋ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಏನೂ ಇಲ್ಲ. ಲೈಕ್ ವೈಸ್ ದೇರ್ ಇಸ್ ನೋ ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ, ಯೂಟ್ಯೂಬ್ ಇಲ್ಲ, ಗೂಗಲ್ ಇಲ್ಲ, ಟಿ ವಿ ಇಲ್ಲ. They have to encourage and they have to entertain themselves. So this is how they used to entertain themselves. Okay, so I'll just repeat this. Channa mole, okay, mole, channa mole, huyyale, channa kere tumbale, ಕಯಡಿಗಳೆಲ್ಲ ಹಯನಾಗಲೆ, ದೊಡ್ಡ ಮೊಳೆ ಹುಯ್ಯಲೆ, ಮೊಳೆ ಅಂದರೆ ಮಳೆ, ಇಟ್ಸ್ ಬೇಸಿಕಲಿ ಓಕೆ, ದೊಡ್ಡ ಮೊಳೆ ಹುಯ್ಯಲೆ, ದೊಡ್ಡ ಕೆರೆ ತುಂಬಲೆ, ಗವಿಯಗಳೆಲ್ಲ ಹಯನಾಗಲೆ, ಹೊಯ್ಯೆ ಹೊಯ್ಯೆ ಮೊಳೆಯೇ ನಮ್ಮೂರಿಗೆ, ನಮ್ಮೂರ ಮಕ್ಕಿ ಕತ್ತಿ ಹೋದೋ, ನಿಮ್ಮೂರ ಗದ್ದೆ ಸುಟ್ಟಿ ಹೂದೋ, ಹೊಯ್ಯೆ ಹೊಯ್ಯೆ. ಅರ್ಥ ಆಯ್ತಾ? ಇಂಥ ಹಾಡುಗಳು ಕಾಡಿನ ಜೀವಿಗಳೊಂದಿಗಿನ ಹಾಲಕ್ಕಿ ಒಕ್ಕಲ ಹಳೆಯ ಸಂಬಂಧಕ್ಕೆ ಸಾಕ್ಷಿಯಾಗಿವೆ. ಸೊ ಹಾಲಕ್ಕಿ ಒಕ್ಕಲು ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಅ ಕಮ್ಯುನಿಟಿ ನೇಮ್, ಅಂಡರ್ಲೈನ್ ಮಾಡ್ಕೊಳ್ಳಿ. ಸೊ ದೀಸ್ ಆರ್ ದ ಕೈಂಡ್ ಆಫ್ ಅ ಸಾಂಗ್ ದ ಕಮ್ಯುನಿಟಿ, ದ ಟ್ರೈಬಲ್ community they will sing, you know. So it's a wonderful because they have that knowledge of the everything on the earth, so they can make up the songs easily and it will also make a sense of these songs. ಕಾಡಿನ ಜೀವಿಗಳಿಗೆ ನೀರಿಲ್ಲ ಮಳೆರಾಯ ಬೇಗ ಬಾ, ಮಳೆ ತಾ ಎಂದು ಹಾರೈಸುವ ಹಾಡೆ ತಾರ್ಲೆ. ಸೊ ತಾರ್ಲೆ ಅಂದ್ರೇನು? ವಾಟ್ ಈಸ್ ತಾರ್ಲೆ? ಅಂಡರ್ಲೈನ್ ದಿಸ್. ಕಾಡಿನ ಜೀವಿಗಳಿಗೆ ನೀರಿಲ್ಲ, ದೇರ್ ಈಸ್ ನೋ ವಾಟರ್ ಫಾರ್ ದ animals or any living beings in the forest. ಮಳೆರಾಯ ಬೇಗ ಬಾ, ಪ್ಲೀಸ್ ಕಮ್ ಫಾಸ್ಟ್ ರೈನ್, ಬೇಗ ಬಾ ಮಳೆ ತಾ, ಪ್ಲೀಸ್ ಬ್ರಿಂಗ್ ಅಸ್ ದ ರೈನ್ ಅಂತ ಹಾಡೋದು ಇಟ್ಸ್ ಅ ತಾರ್ಲೆ. ಈ ಹಾಡಿನಲ್ಲಿ ಬೆಳತನಕ ಹಾಡಬಲ್ಲ ಸಾಹಿತ್ಯವಿದೆ. ಅಂದರೆ ದಿಸ್ ಸಾಂಗ್ ಕ್ಯಾನ್ ಬಿ ಸಿಂಗ್ ದ ಹೋಲ್ ನೈಟ್. ಸೊ ದಟ್ ಮಚ್ ಆಫ್ ಅ ಲಿಟ್ರೇಚರ್, ದಟ್ ಮಚ್ ಆಫ್ ಅ ಸಾಂಗ್ ಲಿರಿಕ್ಸ್ ಇದೆ. ಜನಜೀವನದ ಚಿತ್ರವಿದೆ, ಕೇಳುಗರಿಲ್ಲ ದಾಖಲಿಸುವವರಿಲ್ಲ. ಸೊ ಸಿನ್ಸ್ ದೇರ್ ಆರ್ ನೋ ಪೀಪಲ್ ಹೂ ಕ್ಯಾನ್ ಲಿಸನ್ ದಿಸ್, ಸೊ ನೋ ಒನ್ ಹ್ಯಾಸ್ ರಿಟನ್ ದಿಸ್, ವಿ ಡೋಂಟ್ ಹ್ಯಾವ್ ದಿಸ್ ಸಾಂಗ್. ಸೊ ಇದು ಮೊದಲನೆಯದು ಜಾನಪದದ ಗಣಿ. ಸೊ ಸುಕ್ರಿ ಬೊಮ್ಮನಗೌಡ, she was one famous person who used to compose a song and sing the song. That's how we can say. So ಜಾನಪದ ಕಲೆ ಬಹಳ ಮುಖ್ಯ. Respect everything, especially the tribal community is very very important. Without them there is no life on this earth. So idu first part. We'll see the second part and third part. What happens in the second part and third part? We'll know more about the Sukri Bommanhalliya in the second and the third part anta helta. Thank you so much. Doubt idre, questions idre comment section alli comment ಮಾಡಿ or write a mail to yashaswikannadavaani@gmail.com and please look at the playlist of our 8th standard Tili Kannada for remaining and the pending lessons. Thank you so much. Like ಮಾಡಿ, share ಮಾಡಿ, subscribe ಮಾಡಿ to Yashaswi Kannadavaani YouTube channel. Meet you all in the first, second and the third part of Sukri Bommanhalliya. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for children as well as adults. So for adults, the Spoken Kannada ebook part 1 is being launched and the link for this is mentioned in the description box. Please go check it out the description box and purchase the book. The one speciality thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book. Along with, also follow my Instagram page to get the Spoken Kannada lessons for the adults.
I hope this will be very useful for you, and the book is in a very affordable price. And for children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Varnamale, Kagunita, Vattakshura, Arkavali, and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.